ಇದೇ ನಿಂಗೆಲ್ಲ ಹೇಳ್ತಾವಲ್ಲ ಹುಡುಗಿರು ಇದೇನು ಅಂತ, ಮದುವೆಗಕ್ಕೆ ಇಷ್ಟ ಆಯಿತೋ ಇಲ್ವೋ ಅಂತ ನನಗೆ ಗೊತ್ತಾಯ್ತಿಲ್ಲ ಆ ಹುಡುಗಿಗೆ. ನೀನು ಇವಾಗಲೇ ಹಿಂಗೆ ತಂದ್ಬಿಟ್ಟು ಮನೆಗೆ ತಂದ್ಬಿಟ್ಟು ಇನ್ನೂ ಏನೇನು ನಾವು ಅನುಭವಿಸ್ಬೇಕು? ಅಲ್ಲ ಸರ್, ನೀವು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ನನ್ನೇನೆ ಕೇಳ್ತಾ ಇದ್ದೀರಾ ಈ ವಿಷಯ ಮಧ್ಯಕ್ಕೆ? ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಅನುಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಸುರೇಶ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಅವರ ವೈಫ್ ಸೌಮ್ಯ ಅಂತೆ, ಇವರು ಹಾಸ್ಪಿಟಲಲ್ಲಿ ನರ್ಸಾಗಿ ವರ್ಕ್ ಮಾಡ್ತಾರಂತೆ. ಇವರಿಗೆ ನಾವು ಟ್ರ್ಯಾಪ್ ಮಾಡಬೇಕಿದೀಗ. ಅದಕ್ಕಿಂತ ಮುಂಚೆ ಆಯುರ್ ಬ್ರಹ್ಮ ವೆಲ್ನೆಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾದ ಔಷಧಿಗಳನ್ನ ಪಡ್ಕೋಬೋದು ಆಯುರ್ ಬ್ರಹ್ಮ ವೆಲ್ನೆಸ್ನ ಮೂಲಕ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ, ಆನ್ಲೈನಲ್ಲೂ ಕೂಡ ನೀವು ಔಷಧಿಗಳನ್ನ ತರಿಸ್ಕೋಬೋದು ಅಂತ ಹೇಳ್ತಾ ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಸೌಮ್ಯ ಅವ್ರಿಗೆ. ಹಲೋ, ಇದು ಇವರು ಸೌಮ್ಯ ಅವರ ಮಾತಾಡೋದು? ಹೌದು. ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಅವರ? ಹೌದು. ಈಗ ಹಾಸ್ಪಿಟ್ಲಲ್ಲಿ ಇದ್ದೀರಾ ಮನೇಲಿದ್ದೀರಾ ನೀವು? ಮನೇಲಿದ್ದೀನಿ ಹೇಳಿ ಸರ್. ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ. ಏನು ಹೇಳಿ? ಸ್ವಲ್ಪ ಇಲ್ಲಿ ಮನೆ ಹತ್ರ ಬಂದು ಸ್ವಲ್ಪ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ನೋಡಬೇಕಾಯ್ತು. ಯಾರಿದು? ಎಲ್ಲಿಂದ ಮಾತಾಡ್ತಿರೋದು? ನಾನು ಇಲ್ಲಿ ಗುರು ಅಂತ ಅಂದ್ಬಿಟ್ಟು ಮಾತಾಡ್ತಿರೋದು, ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಮ್ಮ ತಾಯಿ. ಓಕೆ. ಹ್ಞೂ. ನಿಮ್ಗೆ ಯಾರು ಕೊಟ್ಟಿದ್ದೀನ ನಂಬರು? ನನಗೆ ಇಲ್ಲಿ ಸೂರ್ಯ ಅನ್ನೋರು ಕೊಟ್ಟಿದ್ದು. ಹಾಂ, ಸುರೇಶ್ ಅಂತ ಕೊಟ್ಟಿರೋದು? ಹ್ಞೂ, ಅದೇ ನೀವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀರಂತ ಇದು ಮಾಡಿದ್ರು. ಏನಂತಂದರೆ ಇಲ್ಲಿ ಸಂಜೆಯಿಂದ ಒಂಥರ ಶಾಕ್ ತಗೊಂಡಂಗೆ ಆಗ್ಬಿಟ್ಟವ್ರೆ, ಏನು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ. ಏನು ತಗೊಂಡವ್ರೆ? ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಏನಾಗಿರೋದು? ಅದೇ ನೀವೇ ಬಂದು ಸ್ವಲ್ಪ ನೋಡಿದ್ರೆ ಎಲ್ಲ ಇದಾಯ್ತದೇನೋ, ನಮಗೂ ಏನು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ. ಎಲ್ಲಿರೋದು ಪೇಷಂಟು? ಪೇಷಂಟ್ ಅಲ್ಲ, ನಮ್ಮಮ್ಮ. ಅಲ್ಲ, ನಮ್ಮನೆ ಪೇಷಂಟ್. ಅದೇ ನಿಮ್ಮಮ್ಮಗೆ ಹಾಸ್ಪಿಟಲ್ ಕರ್ಕೊಂಡೋಗಿ. ಇಲ್ಲ ಇವರೇ ಏನಂದ್ರೆ ಚೆನ್ನಾಗೇ ಅವರೇ, ಎಲ್ಲ ಗೊತ್ತಾಯ್ತೈತೆ, ಆದರೆ ಸ್ವಲ್ಪ ಗಾಬರಿ ಇಲ್ಲ ಅವರೇ. ಹಾಸ್ಪಿಟ್ಲಿಗೆ ಅಂದರೆ ಬರ್ತಾ ಇಲ್ಲ. ಇಲ್ಲ, ಅವ್ರು ಬರಲ್ಲ ಅಂತ ಅಂದರೆ ಇಷ್ಟಕ್ಕೆ ಪರವಾಗಿಲ್ಲ. ಅದ್ರಲ್ಲಿ ಅವ್ರು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರೆ ಅವ್ರು ಕರ್ಕೊಂಡ್ಬಂದು ತೋರಿಸ್ಬೇಕು. ನಮ್ಮ ಫ್ಯಾಮಿಲಿಲಿ ಯಾರು ಡಾಕ್ಟರ್ ಇಲ್ಲ ಇವರೇ. ಫ್ಯಾಮಿಲಿ ಅಲ್ಲ, ನೀವು ರೆಗ್ಯುಲರ್ ಹೋಗ್ತಾ ಇರ್ತಿರಲ್ಲ ಡಾಕ್ಟ್ರು, ಆ ಡಾಕ್ಟರ್ ಪರಿಚಯ ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು. ಅದೇ ಡಾಕ್ಟ್ರು ಅಂತಂದ್ರೆ ಇದು ಮಾಡ್ತಾವ್ರೆ ಅಂದ್ರೆ ಆ ಥರ ಎಲ್ಲ ಇದ್ದಾಗ ಹಾಸ್ಪಿಟಲ್ಗೆ ಹೋಗಕ್ಕೆಲ್ಲ ಭಯ ಪಡ್ತಾರೆ ಅವರು. ಹೌದು, ಬಟ್ ಚೆನ್ನಾಗೇ ಇದ್ರು. ಇವತ್ತಿನವರೆಗೂ ಒಂದು ಇಂಜೆಕ್ಷನ್ನು ಅದು ಇದು ಏನು ತಗೊಂಡವ್ರಲ್ಲ, ಎಲ್ಲ ಉಣ್ಕೊಂಡು ತಿನ್ಕೊಂಡು ಎಲ್ಲ ಸರಿ ಮಾಡ್ಕೊತಾರೆ. ಇವತ್ತು ನಮ್ಮ ಅಣ್ಣನ ಮಗನಿಗೆ ಹುಡುಗಿ ನೋಡಕ್ಕೆ ಹೋಗಿದ್ರಂತೆ ಹಾಸನದಲ್ಲಿ. ಹುಡುಗಿ ಅಂತೆ ಎಲ್ಲ ಹುಡುಗಿ ಎಲ್ಲ ಓಕೆ ಆಗಿ ಹುಡುಗಿ ಹತ್ರ ಮಾತಾಡಬೇಕು ಇವರು ಅಂತ ಹೇಳಿದ್ರಂತೆ. ಮದುವೆ ಈಗ ನಮ್ಮ ಮನೆಗೆ ಒಂದು ಹೆಣ್ಣು ತತ್ತೀವಿ ಅಂದರೆ ಹೆಣ್ಮಗಳಿಗೆ ಏನಾದ್ರು ಕೇಳೋದು ತಪ್ಪ ಇವ್ರೆ? ಅಲ್ಲ ಸರ್, ಇರೋ ಮ್ಯಾಟ್ರಲ್ಲಿ ನೀವು ಅದೇನೇ ಬಗ್ಗೆ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ. ಇಲ್ಲ, ಹುಡುಗಿ ನೋಡಕ್ ಹೋದಾಗ ಹುಡುಗಿನ ಕರೆದ್ಬಿಟ್ಟು ಏನಮ್ಮ ಅಡುಗೆ ಬರುತ್ತಾ ಅಂತ ಕೇಳೋರೆ. ತಪ್ಪ? ಇಲ್ಲ, ಜನರಲ್ ಪ್ರಶ್ನೆ ತಾನೇ ಇದು. ಅಲ್ಲ ಸರ್, ಅದು ನಿಮ್ ಫ್ಯಾಮಿಲಿ ಮ್ಯಾಟರ್ ಸರ್. ಅದು ನೀವು ಅದು ಮಾಮೂಲಿ ಕಾಮನ್ ಆಗಿ ಕೇಳ್ಕೊಳ್ಳೋದು ಬಿಡೋದು ಅದೇ ನಿಮ್ಗೆ ಸಂಬಂಧಪಟ್ಟ. ಕರೆಕ್ಟು. ಅದಕ್ಕೆ ಹುಡುಗಿರಾದವ್ರು ಏನು ಉತ್ತರ ಕೊಡಬೇಕು? ಇಲ್ಲ ಬರುತ್ತೆ ಅನ್ಬೇಕು, ಇಲ್ಲ ಬರಲ್ಲ ಅನ್ಬೇಕು ಅಷ್ಟೇ ಅಲ್ವಾ? ದಿಢೀರಂತ ಹುಡುಗಿ ಹ್ಞೂ ಆಂಟಿ ಆರ್ಡರ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟವಳೆ. ಈಗ ಹೇಗಿದ್ದಾರೆ ಅಮ್ಮನ ಕಂಡೀಷನ್ ಹೇಗಿದೆ ಸರ್? ಅದೇ ಹಂಗೆ ಅವ್ರೆ ನನಗೆ. ಅಲ್ಲ, ಇವ್ರೇನು ಈ ತರ ಶಾಕ್ ಅಲ್ಲಿ ಇದಾರಾ? ಇಲ್ಲ ಅಮ್ಮ ಫುಲ್ ಇದಾಗಿದ್ದಾರಾ? ಕಾನ್ಶಿಯಸ್ ಇದ್ದಾರಾ? ಕಾನ್ಶಿಯಸ್ ಇಲ್ವಾ? ಇಲ್ಲ ಇವರೇ, ನನಗೆ ತುಂಬ ಅದು ಕೇಳ್ಬಿಟ್ಟು ನನಗೆ ಒಂಥರ ಶಾಕ್ ಆಗೋಯ್ತು. ಇದೇ ನಿಂಗೆಲ್ಲ ಹೇಳ್ತಾವಲ್ಲ ಹುಡುಗಿರು ಇದೇನು ಅಂತ, ಮದುವೆಗಕ್ಕೆ ಇಷ್ಟ ಆಯಿತೋ ಇಲ್ವೋ ಅಂತ ನನಗೆ ಗೊತ್ತಾಯ್ತಿಲ್ಲ ಆ ಹುಡುಗಿಗೆ. ನೀನು ಇವಾಗಲೇ ಹಿಂಗೆ ತಂದ್ಬಿಟ್ಟು ಮನೆಗೆ ತಂದ್ಬಿಟ್ಟು ಇನ್ನೂ ಏನೇನು ನಾವು ಅನುಭವಿಸ್ಬೇಕು? ಅಲ್ಲ ಸರ್, ನೀವು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ನನ್ನೇನೆ ಕೇಳ್ತಾ ಇದ್ದೀರಾ ಈ ವಿಷಯ ಮಧ್ಯಕ್ಕೆ? ನಾನು ನಿಮ್ಮನ್ನ ಮುಟ್ಟೆ ಎಲ್ಲ ಎಳಿತಿದ್ದೀನಿ ಅಂತ ಹಿಂಗೆ ಓಪನ್ ಆಗಿ ನೀವು ಹಿಂಗಂತೀರಾ ನೀವು? ಅಲ್ಲ ಸರ್, ಈ ವಿಷಯಕ್ಕೆಲ್ಲ ನನ್ನೇನಕ್ಕೆ ಇದು ಮಾಡ್ತಾ ಇದ್ದೀರಾ ಅಂತ. ನಾನು ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಏನೋ ಅಡುಗೆ ಮಾಡೋಣ ಅಂತ ಏನೋ ಬರ್ತಾ ಇದ್ದೀನಿ. ಏನಪ್ಪ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ಏನು ಮಾತಾಡಿದೆ ನಾನು? ನಮ್ಮ ಸಂಕಟ ಹೇಳ್ಕೊಂಡ್ರೆ ನಿಮ್ಗೆ ಹಂಗೇನಾ ನಿಮಗೆ? ಅಲ್ಲ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ನಾನು ಏನಂತ ಕೇಳಿ ಹೇಳಿ. ಆಯ್ತು, ಕೇಳಿದ್ರೆ ಸರ್ ನಾನು ಏನಂತ ಹೇಳಕ್ ಸಾಧ್ಯ? ಇಲ್ಲ, ನಾನು ಬಂದು ಸಾಲ್ವ್ ಮಾಡೋಕ್ಕಾಗತ್ತಾ? ನಿಮ್ಮ ಹುಡುಗಿಗೆ ಬಂದು ನಾನು ಏನಕ್ಕಮ್ಮ ಈ ಥರ ನೀನು ಹೊರಗಡೆ ಆರ್ಡರ್ ಮಾಡ್ಕೊಬೋದು ಅಂತ ಹೇಳಿದಂತೆಲ್ಲ ಹೇಳೋಕ್ಕಾಗತ್ತಾ? ಅದು ನಂಗೆ ಗೊತ್ತಿದ್ದಿರೋಂಥ ಪರ್ಸನ್, ನಾನು ಏನಕ್ಕೆ ಸರ್ ಅಷ್ಟೊಂದು ಇದು ಮಾಡ್ಕೊಳ್ಳಿ? ಸರಿ, ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ನನ್ನ ಟೈಮ್ ಇಲ್ಲ ಸರ್. ಥ್ಯಾಂಕ್ ಯು. ನಾನು ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ. The person you have called is speaking. ಹಲೋ ಹೇಳಿ ಸರ್. ಸುರೇಶ್ ಅವರ ಮಾತಾಡೋದು? ಹೌದು. RJ ಸುನೀಲ್ ಅಂತ ಈ ಕಡೆಯಿಂದ. ಹಾ ಸರ್, ಹೇಳಿ ಸರ್. ನಾನು ನಂಬರ್ ಕೊಟ್ಟಿದ್ದೀನಿ ಅಂತ. ನಿಮ್ಮ ಅಮ್ಮಂಗೆ ಕಾನ್ ಕಾಲ್ ಹಾಕಿ. ಸರಿ ಸರ್, ಒಂದು ನಿಮಿಷ ಸರ್. The person you are speaking with has put your call on. ಹಲೋ ಮಮ್ಮಿ.
ಏನ್ ಸಂಜು? ಮಮ್ಮಿ ಏನ್ ಮಮ್ಮಿ ಬಿಸಿ ಬರ್ತಿದ್ದು ಕಾಲು? ಪೇಷಂಟ್ ಅಂತ ಏನೋ ಫೋನ್ ಮಾಡಿದ್ರು. ಹಾ ಅವರು ಈಗ ನಾನು ಹೋಗ್ತಿರ್ತೀನಲ್ಲ ಇಂಜೆಕ್ಷನ್ ಕೊಡಕ್ಕೆ, ಅದೆಲ್ಲ ಹೋಗ್ತೀನಲ್ಲ, ಆತರ ಅನ್ಕೊಂಡ್ ಸ್ವಲ್ಪ ನಾನು ರಿಸೀವ್ ಮಾಡಿದೆ. ಅವ್ರು ಸೂರ್ಯಣ್ಣ ಆಗಲ್ಲ, ಅಪ್ಪ ಇಲ್ಲ ನಂಬರ್ ಕೊಟ್ಟಿರ್ಬೇಕೇನೋ, ಇಲ್ಲ ಅಪ್ಪ ಕೆಲಸ ಮಾಡೋ ಅವಾಗ ಪೇಷಂಟ್ ನಂಬರ್ ಕೊಡ್ತಾ ಇರ್ತಲ್ಲ, ಆತರ ಏನೋ ಕೊಟ್ಟಿದ್ದೀರ ಅಂತ ಹೇಳೋ, ಇವರೆಲ್ಲ ಕೆಲ್ಸದ ಕಡೆ ಕೊಟ್ಟಿದ್ದಾರೆ ಅಂತ ನಾನ್ ಮಾಡಿದ್ರೆ, ಅವ್ರು ನೋಡಿದ್ರೆ ಅವ್ರ ಅಮ್ಮಗೆ ಶಾಕ್ ಅಂತ ಅಂದ್ರು. ನಾನಂದೆ ಅದಕ್ಕೇನೆ ಡಾಕ್ಟರ್ ತೋರಿಸಿ ಅಂತ. ಅವ್ರಿಗಿಲ್ಲ ಅಂತೆ. ಅವ್ರು ಡಾಕ್ಟರ್ ಅದ್ ಬಿಟ್ಟೇ ಬಿಟ್ರು ಮ್ಯಾಟ್ರ್ ಬಿಟ್ಬಿಟ್ಟು ಆತಂಕ ಹೋಗಿದ್ರಂತೆ, ಅದೇ ಹುಡುಗಿ ನೋಡಿದ್ರಂತೆ, ಇವ್ರು ಅಡ್ಗೆ ಬರುತ್ತಾ ಅಂದ್ರಂತೆ, ಆರ್ಡರ್ ಮಾಡಿದ್ರೆ ಬರುತ್ತೆ ಅಂದ್ರಂತೆ. ಅದ್ಬಿಟ್ಟು ಅವ್ರ ಹಾಸ್ಪಿಟಲ್ ವಿಚಾರ ಬಿಟ್ಟು ಇವ್ರ ಮದ್ವೆ ಬ್ರೋಕರ, ಮದ್ವೆ ಬ್ರೋಕರ, ಮದ್ವೆ ಅಂತಾನೆ ಆಯ್ತು. ಒಳ್ಳೆ ಅಷ್ಟೇ ಮಾಡಿಸಿ ಸಾಕಾಗಿ ಬಂದಿದೆ, ನನಗೆ ತಲೆನೋವು ಬಂದಿದೆ. ಒಂಥರ ಅಲ್ಲಪ್ಪ, ನಿಮ್ಗೆ ತಲೆನೋವು ಬಂದ್ರೆ ಖುಷಿ ಪಡಿ, ನಿಮ್ಗೂ ತಲೆ ಇದೆ ಅಂತ ಅಪ್ರೂವ್ ಆಯ್ತಲ್ಲ. ಹಲೋ 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 ಹೇಳಿ. ಹಲೋ ನಿಮಿಷ ಹೇಳಿ. ಹಲೋ ಹಲೋ ಹೇಳಿ. ಇದು ಈಗ ಮಾತಾಡೋದ್ನಲ್ಲ ಇವ್ರು ಮಾತಾಡಿದ್ರೆ ಅವಾಗಿನ ಲೈನಲ್ಲೇ ಇದ್ದೀನಿ. ಏನ್ ಮಗಳ ಹತ್ರ ಬಾಯಿ ಬಂದಂಗೆ ಏನೇನೋ ಮಾತಾಡ್ತಿದ್ರಲ್ಲ, ಅವಾಗ ಒಳ್ಳೆ ದೇವ್ರ ತರ ಮಾತಾಡ್ಬಿಟ್ಟು ಇವಾಗ ಒಳ್ಳೆ ತಲೆನೋವು ಗಿಲೆನೋವು ಅಂತಿದ್ರಲ್ಲ. ಈ ತರ ಎರಡೆರಡು ಮಾತಾಡ್ಬೇಡಿ ದಯವಿಟ್ಟು ನೀವು. ಕಾಲ್ ಕಟ್ ಮಾಡಿ ಸರ್. ನಾನು ಕಾಲು ಕಟ್ಟಾಗಿಲ್ಲ, ಕೈಯೂ ಕಟ್ಟಾಗಿಲ್ಲ. ಒಂದ್ ನಿಮಿಷ ದೇವ್ರು, ಒಂದ್ ನಿಮಿಷ ಸ್ವಲ್ಪ ದಯವಿಟ್ಟು. ಇಲ್ಲ ಬಿಡಿ, ನೀವು ಏನೋ ಅನ್ಕೊಂಡಿದ್ದೆ ನಿಮ್ನ. ಈ ತರ ಡಬಲ್ ಗೇಮ್ ಇದೆ, ದಯವಿಟ್ಟು ನನ್ಗೆ ಮನ್ಸಿಗೆ ಬೇಜಾರಾಯ್ತು. ಈಗ ನನಗೆ ಹಿಂಗಾಗಿರೋದಲ್ದೆ ಡಬಲ್ ಶಾಕ್ ಆಯ್ತು ನನಗೇನೆ. ಇವಾಗ ಏನ್ ಹಿಂಗ್ ಮಾತಾಡ್ತೀರಾ ನೀವು ಸ್ವಲ್ಪ ಕಾಲ್ ಕಟ್ ಮಾಡ್ತೀನಿ ಸರ್. ನಾನು ಕಾಲು ಕಟ್ ಮಾಡ್ಬೇಡಿ, ಕೈಯು ಕಟ್ ಮಾಡಬೇಡಿ. ಇವಾಗ ಒಂದ್ ಮಾತು ಹೇಳ್ತೀನಿ ಸೌಮ್ಯ ಅವರೇ. ಹಲೋ, ನಿಮ್ ಜೊತೆ ಮಾತಾಡ್ತಿರೋದು ಇದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ನಮ್ಮದೇನೆ ನಮ್ಗೆ ಈ ತರ ಆಫ್ ಇಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಸರ್. ಮಮ್ಮಿ ನಾನೇ ನಂಬರ್ ಕೊಟ್ಟಿದ್ದೀನಿ ನಿಂದು. ಅಯ್ಯೋ ಈಡೇರ್ತದ, ಅಟ್ಲೀಸ್ಟ್ ಒಂದ್ ಮಾತಾಡಿ ಹೇಳ್ಬೇಕಲ್ವ ಹಿಂಗ್ ಕೊಟ್ಟಿದ್ದೀನಿ ಅಂತ. ಹೇಳಿದ್ರೆ ಹಂಗೆ ಫ್ರಾಂಕ್ ಆಗುತ್ತದು. ಸಾರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲೇನೋ ಈ ಒಂದು ಟ್ರ್ಯಾಪಲ್ಲಿ ಮುಗಿಸ ಮುಂದೆ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿ ಇವರು ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಮುಂದಿನ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೀವೇನಾದ್ರು ಡೀಲ್ ಕಳಿಸ್ಬೇಕು ಅಂದ್ರೆ ಈ ನನ್ನ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಅವರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.